ಇವತ್ತು ಭಗವಂತನ ಸಂಕೀರ್ತನೆಯನ್ನು ಮನನ ಮಾಡ್ತೇವೆ ನಾವು. ಸಂಕೀರ್ತನ ಭಕ್ತಿ, ಭಗವಂತನ ಕೀರ್ತಿಯನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ನಾಲಿಗೆಯಲ್ಲಿ ಅವನನ್ನು ಕೊಂಡಾಡುವಂಥದ್ದು. ಹಾಗೆ ಅಂತಹ ಕೀರ್ತನೆಗೆ ಈ ಒಂದು ವೇದಿಕೆ ಇವತ್ತು ಸನ್ನದ್ಧವಾಗಿದೆ. ನೀವೆಲ್ಲ ಅತ್ಯಂತ ಆಸಕ್ತಿಯಿಂದ ಕೇಳಬೇಕು. ಹೋದ ವರ್ಷ ಕೂಡ ನಾವು ಬಂದಿದ್ವಿ, ಇಲ್ಲಿ ಕಾರ್ಯಕ್ರಮ ಆಗಿತ್ತು. ಬಾಬರ ಅನುಗ್ರಹದಿಂದ ನಾವು ಇಲ್ಲಿ ಕೀರ್ತನೆಯನ್ನು ಹಾಡುವಂತಾಯಿತು. ವಿಶೇಷವಾಗಿ ಈ ವರ್ಷವೂ ಕೂಡ ಸೇವೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಡೆಯುವುದಕ್ಕೆ ಅನುವು ಮಾಡಿಕೊಟ್ಟಂತಹ, ನಮ್ಮನ್ನು ಪ್ರಾರ್ಥಿಸಿಕೊಂಡಂತಹ ಎಲ್ಲವರನ್ನ ಕೂಡ ಮೊದಲಾಗಿ ವಂದಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಶುರು ಮಾಡುತ್ತೇವೆ. ಎಲ್ಲವರಿಗೂ ಕೂಡ ಪ್ರೀತಿಯ ಸ್ವಾಗತ. ಓಂ ಸಾಯಿರಾಮ್. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಸಮಚರಣ ಸರೋಜಂ ಸಾಂದ್ರ ನೀಲಾಂಬುದಾಭಂ ಜಘನ ನಿಹಿತ ಪಾಣಿಂ ಮಂಡನಂ ಮಂಡನಾನಂ ತರುಣ ತುಳಸಿ ಮಾಲಾ ಕಂದರಂ ಕಂಜನೇತ್ರಂ ಸದಯದವಳಹಾಸಂ ವಿಠ್ಠಲಂ ವಿಠ್ಠಲಂ ಚಿಂತಯಾಮಿ. ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣೋ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಶರಣು ಗಜಮುಖ ಆಖುವಾಹನ ಶರಣು ಸುರಗಣ ಸೇವಿತ ಶರಣು ಸುರಗಣ ಸೇವಿತ. ಶರಣು ಗಜಮುಖ ಆಕುವಾಹನ ಶರಣು ಸುರಗಣ ಸೇವಿತ ಶರಣು ಗಜಮುಖ ಆಕುವಾಹನ ಶರಣು ಸುರಗಣ ಸೇವಿತ ಶರಣು ಸಕಲಾಭೀಷ್ಟದಾಯಕ ಶರಣು ವಿಘ್ನ ವಿನಾಶಕ ಶರಣು ಸಕಲ ಇಷ್ಟದಾಯಕ ಶರಣು ವಿಘ್ನ ವಿನಾಶಕ ಶರಣು ಗಜಮುಖ ಆಕುವಾಹನ ಶರಣು ಸುರಗಣ ಸೇವಿತ ಶರಣು ಸುರಗಣ
ಸೇವಿತಾ. कुण्डल कामितार्थ प्रदायक हे मखचित किरीट कुण्डल कामितार्थ प्रदायक अमित सौलभ्य प्रबल शास्त्रो धाम विद्या शरणिधे अमित सौलभ्य प्रबल शास्त्रो धाम विद्या शरणिधे शरणु गजमुख आखुवाहन शरणु सुरगण सेविता शरणु सुरगण सेविता. पाशमोदक परशुधर पणि भूष पार्वती नंदना पाशमोदक परशुधर पणि भूष पार्वती नंदना वासवार्चित विजय विठ्ठलना वासवार्चित विजय विठ्ठलन वासवार्चित विजय विठ्ठलन दास भो गणनायक दास भो गणनायक दास भो गणनायक शरणु गजमुख आकुवाहन शरणु सुरगण सेविता शरणु सकलाभीष्टदायक शरणु विघ्न विनाशक शरणु सकलाभीष्टदायक शरणु विघ्न विनाशक शरणु गजमुख शरणु गजमुख शरणु गजमुख आकुवाहन शरणु सुरगण सेविता शरणु सुरगण सेविता शरणु सुरगण सेविता शरणु सुरगण सेविता. विघ्नेश्वर भगवान की जय. ಸಂಪ್ರದಾಯದಂತೆ ಗಣಪತಿ ಹಾಡನ್ನ ನಾವೆಲ್ಲ ಪ್ರಾರಂಭದಲ್ಲಿ ಯಾವುದೇ ಕಾರ್ಯಕ್ರಮವನ್ನ ಮಾಡಬೇಕಾದ್ರೆ ವಿಘ್ನಗಳನ್ನೆಲ್ಲ ದೂರ ಮಾಡು ಅವ ಪ್ರಥಮ ಪೂಜಿತ ಅಲ್ವಾ, ಆದಿ ಪೂಜಿತ ಆದಿ ವಂದಿತ ಅಲ್ವಾ. ನಮ್ಮೆಲ್ಲ ಏನ್ ನಡೀತದೆ ನಮ್ಮ ಬದುಕಲ್ಲಿ ಅದನ್ನೆಲ್ಲ ಅದರಲ್ಲಿರ್ತಕ್ಕಂತಹ ನೋವುಗಳೇನಿದೆ ಅದನ್ನೆಲ್ಲ ದೂರ ಮಾಡಿಕೊಡು, ಬರ್ತಕ್ಕಂಥ ವಿಘ್ನಗಳು ಅಲ್ವಾ. ನಾವೆಲ್ಲ ಎಲ್ಲದಕ್ಕೂ ಆಶ್ರಯ ಅಂದರೆ ಪಂಚಭೂತಗಳಿದೆ, ಅದಕ್ಕೆಲ್ಲ ಆಶ್ರಯದಾತರಾಗಿ ಭಗವಂತ ಇದ್ದಾನೆ. ನಾವು ಕೂಡ ಅದನ್ನು ಅವಲಂಬಿಸಿದ್ದೇವೆ, ಹಾಗಾಗಿ ತಪ್ಪುಗಳು ಸ್ವಾಭಾವಿಕವಾಗಿ ನಡೆಯುತ್ತವೆ. ಅಂತಹ ಏನೇ ನಡೆದರೂ ಕೂಡ ಅದನ್ನೆಲ್ಲ ನೀನು ಮನ್ನಿಸಿ ನಮ್ಮನ್ನು ಕಾಪಾಡು ಅಂತ ದಾಸರು ಇಲ್ಲಿ ಕೇಳಿಕೊಳ್ತಾರೆ. ವಿಜಯ ವಿಠಲ ದಾಸರು ಅಂತ ಹೇಳುವಂಥವರು ಈ ಕೃತಿಯನ್ನು ಕೊಟ್ಟಿದ್ದಾರೆ. ಅತ್ಯಂತ ಸರಳವಾಗಿದೆ ಆಯ್ತಾ. ಭಜನೆ ಅಂದರೆ ಸರಳತೆಗೆ ಪ್ರಾಶಸ್ತ್ಯ. ಅತ್ಯಂತ ಸಿಂಪಲ್ ಆಗಿರಬೇಕು, ಸರಳವಾಗಿರಬೇಕು. ಅದು ಕೀರ್ತನೆಯೂ ಅಷ್ಟೇ, ಹಾಡುವಂತಹ ಹಾಡುಗಳು ಎಲ್ರಿಗೂ ಅರ್ಥ ಆಗಬೇಕು, ಜೊತೆಗೆ ಅವರು ಅನುಸರಿಸಿ ಹಾಡುವಂಥವರಾಗಬೇಕು. ಅದಕ್ಕೆ ಭಜನೆ ಅಂತ ಹೇಳುತ್ತಾರೆ. ಆ ನಿಟ್ಟಿನಲ್ಲಿ ಶರಣು ಗಜಮುಖ ಆಖು ವಾಹನ. ಆಖು ಅಂದ್ರೆ ಗಣಪತಿಯ ವಾಹನ ಯಾವುದು? ಇಲ್ಲಿ ಆಖು ಇಲ್ಲಿ ಬರುತ್ತದಲ್ವಾ, ಆಖು ವಾಹನ. ಶರಣು ಗಜಮುಖ ಆಖು ವಾಹನ ಅಲ್ವಾ. ಇಲ್ಲಿ ಕೇಳ್ತಾ ಇರೋದು, ನಿನಗೆ ಶರಣು ಹೋಗ್ತೇನೆ, ನಿನ್ನ ವಾಹನದ ಸಮೇತ ನೀನು ಇರ್ತೀಯ, ಜೊತೆಗೆ ಎಲ್ಲರನ್ನ ನಾವು ಶರಣು ಹೋಗ್ತಾ ಇದ್ದೇವೆ ಅಂತ ಇಲ್ಲಿ ದಾಸರು ಹೇಳ್ತಾರೆ ಆಯ್ತಾ. ಹಾಗಾಗಿ ಸಕಲ ವಿಘ್ನ ವಿನಾಶಕ, ವಿದ್ಯಾಪ್ರದಾಯಕ, ವಿದ್ಯೆಗೆ
ಅವನು ಅಧಿನಾಯಕ. ನಮಗೆಲ್ಲ ವಿದ್ಯಾ ಕೇಂದ್ರದಲ್ಲಿದ್ದೇವೆ, ವಿದ್ಯಾ ಸಂಸ್ಥೆಯಲ್ಲಿದ್ದೇವೆ ಅಲ್ವಾ. ಎಲ್ಲವನ್ನು ಕೂಡ ನೀನು ನಮಗೆ ಅನುಗ್ರಹಿಸು ಅಂತ ಈ ರೀತಿಯಾಗಿ ಗಣಪತಿಯ ಸ್ತುತಿ. ಓಕೆ, ಮುಂದುವರಿಸೋಣ. ಅನಂತರದಲ್ಲಿ ಗುರುಮುಖೇನವಾಗಿ ಭಗವದ್ ಅನುಗ್ರಹ ಅಂತ ಆಯ್ತಾ. ಭಗವಂತ ನಮಗೇನಾದ್ರೂ ಕೊಡಬೇಕು ಅಂತ ಆದ್ರೆ ನಮ್ಮ ಗುರುಗಳನ್ನು ನೋಡ್ತಾರಂತೆ ಅಲ್ವಾ. ನಾವೇನಾದ್ರೂ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋದ್ರೆ ಭಗವಂತನ ಹತ್ರ, ಭಗವಂತ ನೋಡ್ತಾನಂತೆ, ಇವ ಬಂದಿದ್ದಾನೆ, ಹೌದು, ಇವನು ಗುರುಗಳು ಯಾರಪ್ಪ ಅಂತ. ಅಲ್ಲಿ ಯಾರಾದ್ರೂ ಇದ್ರೆ ಒಂದು ಬಾರಿ ಹೀಗೆ ಭಗವಂತ ಗುರುಗಳನ್ನ ನೋಡ್ತಾನೆ. ಗುರುಗಳು ಆಯ್ತು ಅವರಿಗೆ ಅನುಗ್ರಹ ಮಾಡಿ ಅಂತ ಹೇಳಿದ್ರೆ ನಮಗೆ ಅನುಗ್ರಹಿಸ್ತಾನಂತೆ ಭಗವಂತ ಅಲ್ವಾ. ಹಾಗೆ ಗುರುಮುಖೇನವಾಗಿ ಭಗವದ್ ಅನುಗ್ರಹ. ಯಾವುದಕ್ಕೂ ಕೂಡ ಒಬ್ಬ ಗುರು ಬೇಕು ಅಲ್ವಾ. ಹಾಗೆ ಅಂತಹ ಗುರುಸ್ತುತಿಯನ್ನ ಮಾಡುವುದರ ಮೂಲಕವಾಗಿ ಗಣಪತಿಯ ಅನುಗ್ರಹವೂ ಆಗ್ಲಿ, ಗುರುಗಳ ಅನುಗ್ರಹವೂ ಆಗ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಮುಂದುವರಿಸೋಣ. ಕೇಳೋಣ ಸುಂದರವಾದಂಥ ಒಂದು ಗುರುಸ್ತುತಿಯನ್ನ. ಭಜನೆಗೆ ದಾಸ ಸಾಹಿತ್ಯದಲ್ಲಿ ಗುರುಗಳು ಯಾರು ಅಂತ ಹೇಳಿದ್ರೆ ಪುರಂದರದಾಸರು. ಕೇಳಿದ್ದೀರಲ್ವಾ. ಅಂತಹ ಪುರಂದರದಾಸರನ್ನ ಪುನಃ ವಿಜಯ ವಿಠಲದಾಸರು ಸ್ತುತಿ ಮಾಡುತ್ತಾರೆ. ಗುರು ಪುರಂದರದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ. ನಾವು ಗಣಪತಿಯ ಚರಣಕ್ಕೆ ಎರಗಿದೆವು ಆಯ್ತಾ. ವಿಜಯ ವಿಠಲದಾಸರು ತನ್ನ ಗುರುಗಳಿಗೆ ನಮಸ್ಕಾರ ಮಾಡುತ್ತಾರೆ, ನನಗೆ ನೀವೇ ಎಲ್ಲವೂ ಅಂತ. ಗುರುಪುರಂದರದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ, ಗರುವರಹಿತನ ಮಾಡಿ ಎನ್ನನು ಪೊರೆವ ಭಾರವು ನಿಮ್ಮದೇ. ನಮಗೆ ಸ್ವಲ್ಪ ಅಹಂಕಾರ ಅಂತ ಇದೆ, ಗರ್ವ ಅಂತ ಇದೆ, ಸಿಟ್ಟು ಬರ್ತದೆ ಅಲ್ವಾ. ಯಾರಾದ್ರೂ ಏನಾದ್ರೂ ಮಾಡಿದರೆ, ಅವ್ರು ಮಾತಾಡಿದರೆ ಅವ್ರ ಹತ್ರ ದ್ವೇಷ ಕಟ್ಟಿಕೊಳ್ಳುತ್ತೇವೆ ಅಲ್ವಾ. ಇದೆಲ್ಲ ಇರಬಾರದು ಅಂತ ಹೇಳ್ತಾರೆ. ಒಂದು ಗುರು ಉಪದೇಶ ಕೊಡುವಂಥದ್ದು. ಗುರು ಅಂದ್ರೆ ಬೆಳಕಲ್ವಾ, ಬೆಳಕು. ಅವ ಬೆಳಕೆ ಆಗಿರ್ತಾನೆ, ಕತ್ತಲೆ ಆಗೋದಿಲ್ಲ. ಗುರು ಯಾವತ್ತು ಬೆಳಕೆ, ಯಾರಿಗೂ ಕೆಟ್ಟದು ಬಯಸುವುದಿಲ್ಲ. ಹಾಗಾಗಿ ಗುರು ಯಾವತ್ತು ಬೆಳಕು, ಗುರು ಯಾವತ್ತು ಕತ್ತಲೆ ಅಲ್ಲ. ಅಂತಹ ಗುರುವಿನ ಒಂದು ಸ್ತುತಿಯನ್ನ ಕೇಳೋಣ. ಪುರಂದರದಾಸರ ಕುರಿತಾದಂತಹ ಒಂದು ಸ್ತುತಿ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸ ಶ್ರೇಷ್ಠ ದಯಾನಿಧಿಂ ಪುರಂದರ ಗುರುಂ ವಂದೇ ದಾಸ ಶ್ರೇಷ್ಠ ದಯಾನಿಧಿಂ ದಯಾನಿಧಿಂ ದಯಾನಿಧಿಂ. ಗುರು ಪುರಂದರ ದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ. ಗುರು ಪುರಂದರ ದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ. ಗರುವರಹಿತನ ಮಾಡಿಯನನು, ಗರುವರಹಿತನ ಮಾಡಿಯನನು ಪೊರೆವ ಭಾರವು ನಿಮ್ಮದೇ. ಗರುವರಹಿತನ ಮಾಡಿಯನನು ಪೊರೆವ ಭಾರವು ನಿಮ್ಮದೇ. ಗುರು ಪುರಂದರ ದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ. ಗುರು ಪುರಂದರ ದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ. ಒಂದು ಅರಿಯದ ಮಾದ ಮತಿನ ಇಂದು ನಿಮ್ಮನು ವಂದಿಪೇ. ಒಂದು ಅರಿಯದ ಮಾದ ಮತಿನ ಇಂದು ನಿಮ್ಮನು ವಂದಿಪೇ. ಇಂದಿರೇಶನ ಪಾದ ತೋರಿಸೋ, ಇಂದಿರೇಶನ ಪಾದ ತೋರಿಸೋ
ಗುರು ಪುರಂದರ ದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ, ನಿಮ್ಮ ಚರಣ ಕಮಲವ ನಂಬಿದೆ. ಚರಣ ಕಮಲವ ನಂಬಿದೆ. ಪುರಂದರಾಲಯ ಘಟ್ಟದೊಳು ನೀನಿರುತ್ತದನವ ಗಳಿಸಲು, ಪುರಂದರಾಲಯ ಘಟ್ಟದೊಳು ನೀನಿರುತ್ತದನವ ಗಳಿಸಲು, ಪರಮ ಪುರುಷನು ವಿಪ್ರನಾದದಿ, ಪರಮ ಪುರುಷನು ವಿಪ್ರನಾದದಿ ಕರವ ನೀಡಿ ಯಾಚಿಸೆ. ಗುರು ಪುರಂದರ ದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ, ನಿಮ್ಮ ಚರಣ ಕಮಲವ ನಂಬಿದೆ. ಅಜ ಭವಾದಿಗಳ ರಸನಾದ ವಿಜಯ ವಿಠಲನ ಧ್ಯಾನಿಪ, ವಿಜಯ ವಿಠಲನ ಧ್ಯಾನಿಪ, ಅಜ ಭವಾದಿಗಳ ರಸನಾದ ವಿಜಯ ವಿಠಲನ ಧ್ಯಾನಿಪ. ನಿಜ ಸುಜ್ಞಾನವ ಕೊಡಿಸಬೇಕೆಂದು, ನಿಜ ಸುಜ್ಞಾನವ ಕೊಡಿಸಬೇಕೆಂದು ಭಜಿಪೆನೋ ಕೇಳ್ ಗುರುವರ, ಭಜಿಪೆನೋ ಕೇಳ್ ಗುರುವರ, ಭಜಿಪೆನೋ ಕೇಳ್ ಗುರುವರ. ಗುರು ಪುರಂದರ ದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ. ಗುರು ಪುರಂದರ ದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ. ಗರುವರಹಿತನ ಮಾಡಿಯನನು ಪೊರೆವ ಭಾರವು ನಿಮ್ಮದೇ. ಗುರು ಪುರಂದರ ದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ, ನಿಮ್ಮ ಚರಣ ಕಮಲವ ನಂಬಿದೆ, ನಿಮ್ಮ ಚರಣ ಕಮಲವ ನಂಬಿದೆ. ಒಂದು ಬಾರಿ ಹಾಡ್ತೀರಾ ಜಸ್ಟ್? ಗುರು ಗುರು ಪುರಂದರ, ಗುರು ಪುರಂದರ ದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ. ಗರುವರಹಿತನ
ಮಾಡಿ ಎನ್ನನು ಪೊರೆವ ಭಾರವು ನಿಮ್ಮದೇ ಗುರು ಪುರಂದರ ದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ. ಅಜಭವಾದಿಗಳ ರಸನಾದ ಅರ್ಥ ಆಯ್ತಾ? ಅಜಭವಾದಿಗಳ ರಸನಾದ ವಿಜಯ ವಿಠಲನ ಧ್ಯಾನಿಪ ನಿಜ ಸುಜ್ಞಾನವ ಕೊಡಿಸಬೇಕೆಂದು ನಿಜ ಸುಜ್ಞಾನವ ಕೊಡಿಸಬೇಕೆಂದು ಭಜಿಪೆನೋ ಕೇಳ್ ಗುರುವರ ಭಜಿಪೆನೋ ಕೇಳ್ ಗುರುವರ ಗುರು ಪುರಂದರ ದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ. ನಿಮ್ಮ ಚರಣ ಕಮಲವ ನಂಬಿದೆ. ಪುರಂದರದಾಸ್ ಕೀ ಇಷ್ಟೇ ಆಯ್ತಾ? ಅರ್ಥ ಮಾಡ್ಕೊಂಡ್ರಲ್ಲ? ಗರ್ವರಹಿತನ ಮಾಡಿ ಎನ್ನನು ಪೊರೆವ ಭಾರವು ನಿಮ್ಮದೇ ಅಲ್ವಾ? ಸ್ವಲ್ಪ ಅಹಂಕಾರ ಇದೆ ನನ್ನಲ್ಲಿ, ಸ್ವಲ್ಪ ಗರ್ವ ಇದೆ, ಏನೋ ಅದು ಬಂದಿದೆ, ಪ್ರಕೃತಿ ದತ್ತವಾಗಿ ಬಂದಿದೆ ನನಗೆ. ಅದನ್ನು ಕೂಡ ದೂರ ಮಾಡಿ ಅಂತ ಆದಷ್ಟು ಮಾಡಲಿಕ್ಕೆ ನೋಡ್ತೇನೆ ನಾನು. ನಿನ್ನ ಸ್ಮರಣೆ, ಭಗವಂತನ ನಾಮಸ್ಮರಣೆಯನ್ನ ದಿನ ದಿನ ಹಾಡ್ತಾ 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 ಆದಷ್ಟು ನನ್ನಲ್ಲಿ ಏನು ಬೇಡ ಅದನ್ನ ದೂರ ಮಾಡ್ತೇನೆ. ಆದ್ರೂ ಎಲ್ಲಾದ್ರೂ ಇದ್ರೆ ಗುರುಗಳೇ ಒಂದು ದೂರ ಮಾಡುವಂತಹ ಅನುಗ್ರಹವನ್ನ, ಆಶೀರ್ವಾದವನ್ನ ಅಲ್ಲಿಂದಲೇ ಮಾಡಿ ನೀವು ಅಂತ ನಾವು ಪ್ರಾರ್ಥನೆ ಮಾಡಿಕೊಂಡಲ್ಲಿ ಅನುಗ್ರಹ ಮಾಡುತ್ತಾನೆ. ನಾಲಿಗೆಯಲ್ಲಿ ಯಾರಿರೋದು ಅಲ್ವಾ? ಸರಸ್ವತಿ ಅಲ್ವಾ? ಅಲ್ವಾ? ವಿದ್ಯಾ ದೇವತೆ ಯಾರು? ಶಾರದೆ ಅಲ್ವಾ? ಅವಳು ನಮ್ಮ ನಾಲಿಗೆಯಲ್ಲಿ ನಲಿದಾಡಿದರೆ ಮಾತ್ರ, ಅಂದ್ರೆ ನಿತ್ಯ ನಮ್ಮ ನಾಲಿಗೆಯಲ್ಲಿ ಭಗವಂತನ ನಾಮ ಇದೆಯಲ್ಲ, ಹೆಸರು ಇದೆಯಲ್ಲ, ಅದು ಬರಬೇಕು. ನಾವು ಹೇಳಬೇಕು ಅಂತ ಹೇಳಿದ್ರೆ ಸರಸ್ವತಿ ಸ್ವಲ್ಪ ನಮಗೆ ಅನುಗ್ರಹ ಮಾಡಿ ಕೊಡಬೇಕು. ಶಾರದೆಯನ್ನ ಒಂದು ಬಾರಿ ನಾವು ಸುಂದರವಾದಂತಹ ಕೃತಿಯೊಂದಿಗೆ ಏನು ಅಂತ ನೋಡ್ಕೊಂಡು ಬರೋಣವಾ? ನಲಿದಾಡೆಯನ್ನ ನಾಲಿಗೆ ಮ್ಯಾಲೆ ಶರದ ದೇವಿ ಕುಣಿದಾಡೆಯನ್ನ ನಾಲಿಗೆ ಮ್ಯಾಲೆ, ನಾಲಿಗೆ ಮ್ಯಾಲೆ, ನಾಲಿಗೆ ಮ್ಯಾಲೆ, ನಾಲಿಗೆ ಮ್ಯಾಲೆ, ನಾಲಿಗೆ ಮ್ಯಾಲೆ ಅಲ್ವಾ? ಕೇಳೋಣ ಮತ್ತೆ ಹಾಡೋಣ ಅಲ್ವಾ? ನಲಿದಾಡೆಯನ್ನ ನಾಲಿಗೆ ಮ್ಯಾಲೆ ಶಾರದ ದೇವಿ ಕುಣಿದಾಡೆ ಎನ್ನ ನಾಲಿಗೆ ಮ್ಯಾಲೆ, ನಲಿದಾಡೆ ಎನ್ನ ನಾಲಿಗೆ ಮ್ಯಾಲೆ ಶಾರದ ದೇವಿ ಕುಣಿದಾಡೆ ಎನ್ನ ನಾಲಿಗೆ ಮ್ಯಾಲೆ, ನಾಲಿಗೆ ಮ್ಯಾಲೆ, ನಾಲಿಗೆ ಮ್ಯಾಲೆ, ನಾಲಿಗೆ ಮ್ಯಾಲೆ, ನಾಲಿಗೆ ಮ್ಯಾಲೆ, ನಾಲಿಗೆ
ತೊಳೆವಾಂದುಗೆ ರುಳಿಪೈ ಜನವಿಟ್ಟ ಪುಟ್ಟ ಪಾದ ಸುರವರನು ತಪಾದ ಸುರವರನು ತಪಾದ ಸರಸಿಜೋದ್ಭವಾವದನ ನಿಲಯಣೆ ಸರಸಿಜೋದ್ಭವಾವದನ ನಿಲಯಣೆ ಕರುಣದಿಂದಲಿ ಪರಿಪಾಲಿಸು ಮಾತೆ ನಲಿದಾಡೆ 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 ಎನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ಕುಣಿದಾಡೆ ಎನ್ನ ನಾಲಿಗೆ ಮ್ಯಾಲೆ 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 ನಸುನಾಗೆ ಮುಖವು ನಾಸಾಭರಣ ಎಸೆವ ಕಪೋಲ ಹೊಸ ಮೋತ್ತಿನ ಚಳ ತುಂಬಿಟ್ಟ ಶ್ರವಣ ತಿಲಕವು ಹಸನ ನಸುನಾಗೆ ಮುಖವು ನಾಸಾಭರಣ ಎಸೆವ ಕಪೋಲ ಹೊಸ ಮೋತ್ತಿನ ಚಳ ತುಂಬಿಟ್ಟ ಶ್ರವಣ ತಿಲಕವು ಹಸನ ಶಶಿ ಸೂರ್ಯರ ಆಭರಣ ಶೋಭಿತಳೆ ಶಶಿ ಸೂರ್ಯರ ಆಭರಣ ಶೋಭಿತಳೆ ಕುಸುಮ ಮುಡಿದ ಮೂರ್ಧ್ವಜ ಉಳ್ಳವಳೆ ನಲಿದಾಡೆ 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 ಎನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ಕುಣಿದಾಡೆ ಎನ್ನ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ ಶೃಂಗಾರವಾದ ಜಡೆ ಬಂಗಾರ ರಾಗೋಟಿ ಚೌರಿ ಹೊಂಗ್ಯಾರಿಗೆ ಗೊಂಡೆ ಮುತ್ತಿನ ಹಾರ ರಂಗು ಮನೋಹರ ರಂಗು ಮನೋಹರ ಶೃಂಗಾರವಾದ ಜಡೆ ಬಂಗಾರ ರಾಗೋಟಿ ಚೌರಿ ಹೊಂಗ್ಯಾರಿಗೆ ಗೊಂಡೆ ಮುತ್ತಿನ ಹಾರ ರಂಗು ಮನೋಹರ ಮಂದಗಮನೆ ಅರವಿಂದ ನಯನೆ ಸಿರಿ ಮಂದಗಮನೆ ಅರವಿಂದ ನಯನೆ ಸಿರಿ ರಂಗವಿಠಲನ ತೋರೆ ಶುಭಾಂಗಿ ರಂಗವಿಠಲನ ತೋರೆ ಶುಭಾಂಗಿ ನಲಿದಾಡೆ 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 ಎನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ಕುಣಿದಾಡೆ ಎನ್ನ ನಾಲಿಗೆ ಮ್ಯಾಲೆ 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 ಶಾರದಾ ಮಾತಾ ಕೀ ಜೈ. ಇನ್ನು ನಮ್ಮ ಮನಸ್ಸು
ಅಲ್ವಾ? ಒಂದೊಂದೇ ಹಂತವನ್ನ ದಾಟ್ತಾ ಬರ್ತೇವೆ ನಾವು. ಇದು ಹಾಡುವ ಕ್ರಮ, ಆಯ್ತಾ? ಪ್ರಾರಂಭದಲ್ಲಿ ಗಣಪತಿ, ಆಮೇಲೆ ಗುರು ಅನುಗ್ರಹ, ಆಮೇಲೆ ಒಳ್ಳೆ ಹಾಡಿಸಬೇಕು ಅಂತ ಶಾರದೆಯ ಪ್ರಾರ್ಥನೆ. ಇದೆಲ್ಲವೂ ಮಾಡಲಿಕ್ಕೆ ನನಗೆ ಒಳ್ಳೆ ಮನಸ್ಸು ಬೇಕು ಅಂತ. ಮನಸ್ಸು ಯಾರ ಕೈಯಲ್ಲಿದೆ? ಶಿವದೇವರು, ರುದ್ರದೇವರು, ಮನೋನಿಯಾಮಕ ಅಂತ ಕರೀತಾರೆ ಅವನನ್ನ. ಏನು? ಮನಸ್ಸು ಅವನ ಕೈಯಲ್ಲಿದೆ ಅಲ್ವಾ? ಅದಕ್ಕೆ ಓಂ ನಮಃ ಶಿವಾಯ ಹೇಳ್ತಾ ಇರಬೇಕು ಅಂತ ಹೇಳ್ತಾರೆ, ಆಯ್ತಾ? ಆಗ ಮನಸ್ಸು ಸಡಿಲಾಗುತ್ತದೆ, ಹಗುರವಾಗುತ್ತದೆ ಅಲ್ವಾ? ಮನಸ್ಸು ಮರ್ಕಟ ಅಂತ ಹೇಳ್ತಾರೆ ಅಲ್ವಾ? ಅಲ್ಲಿ ಓಡ್ತಾ ಇರ್ತದೆ, ಆಯ್ತಾ? ನಮ್ಮ ಮನಸ್ಸು ಎಷ್ಟೋ ಸಂಖ್ಯೆಯಲ್ಲಿ ಹೇಳ್ತಾರೆ ಅಷ್ಟು ಆಲೋಚನೆ ಮಾಡ್ತದೆ ಅಂತ, ಆಯ್ತಾ? ಅಷ್ಟು ಈಗ ಒಂದು ಆಲೋಚನೆ ಮಾಡಿದ್ರೆ ಇನ್ನೊಂದೇನೋ ಮಾಡ್ತೇವೆ ನಾವು. ಅಷ್ಟು ಆಲೋಚನೆಗಳು ನಮ್ಮ ಈ ಮೆದುಳಲ್ಲಿ ಸಂಚಾರ ಆಗ್ತಾ ಇರ್ತದೆ, ಆಲೋಚನೆಗಳು ಬರ್ತಾ ಇರ್ತದೆ. ಆದ್ರೆ ಯಾವುದು ನಾವು ನಿರ್ಧಾರ ತಗೊಳ್ಬೇಕಲ್ಲ, ಒಳ್ಳೆಯದನ್ನೇ ನಾವು ಆಯ್ಕೆ ಮಾಡಿಕೊಳ್ಬೇಕಲ್ಲ ಅಲ್ವಾ? ಎಲ್ಲ ಒಳ್ಳೇದಿರೋದಿಲ್ಲ, ಕೆಟ್ಟದೂ ಇರ್ತದೆ ಅಲ್ವಾ? ಅದು ಬೇಡವಾಗಬೇಕು, ಒಳ್ಳೆದು ನಮ್ಮದಾಗಬೇಕು. ಅದಕ್ಕೆ ಮನಸ್ಸು ಮುಖ್ಯ ಕಾರಣ. ಅದಕ್ಕೆ ಶಿವನನ್ನ ನಾವು ನೆನಪು ಮಾಡಿಕೊಳ್ಬೇಕು. ಒಂದು ಹಾಡಾದ್ರೂ ಶಿವನದ್ದು ಹಾಡಬೇಕು ನಾವು ದಿನನಿತ್ಯ, ಆಯ್ತಾ? ಮಿಕ್ಕಿದ್ದೆಲ್ಲ ಯಾವುದು ಬೇಕು ಅದು, ಆಯ್ತಾ? ನೋಡೋಣ, ಆ ಗಂಗೆಯನ್ನು ಹೊತ್ತಿರತಕ್ಕಂತಹ ಶಿವ ನಮಗೇನು ಅನುಗ್ರಹ ಮಾಡ್ತಾನೆ ಕೇಳ್ಕೊಂಡು ಬರೋಣ ಅಲ್ವಾ? ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಮಹಾಲಿಂಗ ಮಾಧವನ ತೋರಿಸಯ್ಯ ಗುರುಕುಲ ತುಂಗ ಮಾಧವನ ತೋರಿಸಯ್ಯ ಗುರುಕುಲೋತ್ತುಂಗ ಧವಳ ಗಂಗೆಯ ಗಂಗಾಧರ ಧವಳ ಗಂಗೆಯ ಗಂಗಾಧರ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ 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 ಮಾಧವನ ತೋರಿಸಯ್ಯ ಗುರುಕುಲ ತುಂಗ ಮಾಧವನ ತೋರಿಸಯ್ಯ ಗುರುಕುಲ ತುಂಗ ಮಾಧವನ ತೋರಿಸಯ್ಯ ಗುರುಕುಲ ತುಂಗ ಮಾಧವನ ತೋರಿಸಯ್ಯ ಗುರುಕುಲ ತುಂಗ ಧವಳ ಗಂಗೆಯ ಗಂಗಾಧರ ಧವಳ ಗಂಗೆಯ ಗಂಗಾಧರ ಧವಳ ಗಂಗೆಯ ಗಂಗಾಧರ ಅರ್ಚಿಸಿದವರಿಗ ಭೀಷ್ಟವ ಕೊಡುವ ಹೆಚ್ಚಿನ ಅಘಗಳ ತರಿದು ಬೀಸಾಡುವ ಅರ್ಚಿಸಿದವರಿಗ ಭೀಷ್ಟವ ಕೊಡುವ ಹೆಚ್ಚಿನ ಅಘಗಳ ತರಿದು ಬೀಸಾಡುವ ಹೆಚ್ಚಿದವರಿಗ ದೂರದಲ್ಲಿಡುವ ದುಶ್ಚರಿತಗಳೆಲ್ಲ ದೂರದಲ್ಲಿಡುವ ನಮ್ಮ ಅಚ್ಯುತಗಲ್ಲದ ಅಸುರರ ಬಡಿವ ನಮ್ಮ ಅಚ್ಯುತಗಲ್ಲದ ಅಸುರರ ಬಡಿವ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಮಹಾಲಿಂಗ ಮಾಧವನ ತೋರಿಸಯ್ಯ ಗುರುಕುಲ ತುಂಗ ಮಾಧವನ ತೋರಿಸಯ್ಯ ಗುರುಕುಲ ತುಂಗ ಒಟ್ಟಿಗೆ ಹಾಡಿ ಧವಳ ಗಂಗೆಯ ಗಂಗಾಧರ ಧವಳ ಗಂಗೆಯ ಗಂಗಾಧರ
ಗೆದ್ದ ಮನೋಹರ ಮೂರ್ತಿ, ಸಾಧು ಸಜ್ಜನರಿಗೆ ಸುರ ಚಕ್ರವರ್ತಿ. ಮಾರನ ಗೆದ್ದ ಮನೋಹರ ಮೂರ್ತಿ, ಸಾಧು ಸಜ್ಜನರಿಗೆ ಸುರ ಚಕ್ರವರ್ತಿ. ಧಾರುಣಿಯೊಳಗೆ ತುಂಬಿದೆ ನಿನ್ನ ಕೀರ್ತಿ, ಧಾರುಣಿಯೊಳಗೆ ತುಂಬಿದೆ ನಿನ್ನ ಕೀರ್ತಿ. ಮುರಾರಿಯ ತೋರಯ್ಯ ನಿನಗೆ ಶರಣಾರ್ಥಿ, ಮುರಾರಿಯ ತೋರಯ್ಯ ನಿನಗೆ ಶರಣಾರ್ಥಿ. ಧವಳ ಧವಳ ಗಂಗೆಯ ಗಂಗಾಧರ, ಧವಳ ಮಹಾಲಿಂಗ ಮಹಾಲಿಂಗ. ಚೆನ್ನ ಪ್ರಸನ್ನ ಶ್ರೀ ಹಯವದನನ, ಅನುದಿನ ನೆನೆವಂತೆ ಮಾಡು ನೀಯನ್ನ. ಚೆನ್ನ ಪ್ರಸನ್ನ ಶ್ರೀ ಹಯವದನನ, ಅನುದಿನ ನೆನೆವಂತೆ ಮಾಡು ನೀಯನ್ನ. ಅನ್ಯನಲ್ಲವೋ ನಾನು ಗುರುವೆಂಬೆ ನಿನ್ನ, ಅನ್ಯನಲ್ಲವೋ ನಾನು ಗುರುವೆಂಬೆ ನಿನ್ನ. ಇನ್ನಾದರೂ ಹರಿಯ ಇನ್ನಾದರೂ ಕೃಷ್ಣನ ತೋರೋ ಹರಿ, ಇನ್ನಾದರೂ ಹರಿಯ ತೋರೋ ಮುಕ್ಕಣ್ಣ. ಧವಳ ಧವಳ ಗಂಗೆಯ ಗಂಗಾಧರ, ಧವಳ ಗಂಗೆಯ ಗಂಗಾಧರ. ಮಹಾಲಿಂಗ 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 ಮಹಾಲಿಂಗ. ಮಾಧವನ ತೋರಿಸಯ್ಯ ಗುರುಕುಲ ತುಂಗ, ಮಾಧವನ ತೋರಿಸಯ್ಯ ಗುರುಕುಲ ತುಂಗ. ಮಾಧವನ ತೋರಿಸಯ್ಯ ಗುರುಕುಲ ತುಂಗ, ಮಾಧವನ ತೋರಿಸಯ್ಯ ಗುರುಕುಲ ತುಂಗ. ಧವಳ ಗಂಗೆಯ ಗಂಗಾಧರ, ಧವಳ ಗಂಗೆಯ ಗಂಗಾಧರ. ಮಹಾಲಿಂಗ 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 ಮಹಾಲಿಂಗ. ಮಾಧವನ ತೋರಿಸಯ್ಯ ಗುರುಕುಲ ತುಂಗ, ಮಾಧವನ ತೋರಿಸಯ್ಯ ಗುರುಕುಲ ತುಂಗ. ಧವಳ ಗಂಗೆಯ ಗಂಗಾಧರ, ಧವಳ ಗಂಗೆಯ ಗಂಗಾಧರ, ಧವಳ ಗಂಗೆಯ ಗಂಗಾಧರ. ಹರ ನಮ ಪಾರ್ವತಿ ಪತಯೇ ಹರ 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 ಹರ. ನಾವು ನಮಗೋಸ್ಕರ ಹಾಡಬೇಕು, ಖುಷಿಯಿಂದ ಹಾಡಬೇಕು, ಸಂತೋಷದಿಂದ ಹಾಡಬೇಕು ಅಲ್ವಾ? ಅದಕ್ಕೆ ನಿನ್ನನ್ನು ಹಾಡಿಸುವಂತೆ ಮಾಡು ನನಗೆ ಅಂತ ಈ ಹಾಡಲ್ಲಿ ಕೇಳ್ಕೊ. ಹನುಮಂತ ದೇವರ ಇನ್ನೊಂದು ಹೆಸರೇನು? ಮುಖ್ಯ ಪ್ರಾಣ ಅಲ್ವಾ? ಸ್ವಾಮಿ ಮುಖ್ಯ ಪ್ರಾಣ ಕೇಳಿಲ್ವಾ ನೀವು? ನಿನ್ನ ಮರೆವರ ಗಂಟಲ ಗಾಣ ಅಲ್ವಾ? ಯಾರು ಹನುಮಂತನನ್ನು ಮರೀತಾರೆ, ಅವರ ಗಂಟ್ಲನ್ನ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಹಾಗೆ ಅಲ್ವಾ? ಸ್ವಾಮಿ ಮುಖ್ಯ ಪ್ರಾಣ ಅಲ್ವಾ? ನಿನ್ನ ಮರೆವರ ಗಂಟಲ ಗಾಣ, ಹಿಡಿದ್ಯೋ ರಾಮನ ಚರಣ. ಯಾರು ಹಿಡಿದದ್ದು? ಹನುಮಂತ ಅಲ್ವಾ? ಅವನಿಗೆ ಯಾರು? ಒಬ್ಬರೇ ಒಬ್ಬರು ದೇವರು ಹನುಮಂತನಿಗೆ. ಜೈ ಶ್ರೀರಾಮ್ ಒಬ್ಬನೇ ಅಲ್ವಾ? ಹಿಡಿದ್ಯೋ ರಾಮನ ಚರಣ, ನೀ ಹೌದೌದೋ ಜಗತ್ರಾಣ ಅಲ್ವಾ? ಯಾವಾಗ ದೇವರನ್ನು ನಂಬುತ್ತೇವೆ, ನಾವು ಒಪ್ಪಿಕೊಳ್ಳುತ್ತೇವೆ, ನಾವು ಅತ್ಯಂತ ಬಲಿಷ್ಠರಾಗ್ತೇವೆ. ಹನುಮಂತನಷ್ಟು ಬಲ ಬರ್ತದೆ ನಮಗೆ ಅಲ್ವಾ? ಜಗತ್ರಾಣ, ಜಗವನ್ನೇ ನಡುಗಿಸಬಲ್ಲಂತಹ ಶಕ್ತಿ ನಮಗೆ ಸಿಗುತ್ತದೆ. ಭಗವಂತನನ್ನ ನಂಬಿದ್ರೆ ಎಲ್ಲವನ್ನ ಕೊಡ್ತಾನೆ. ಆಯ್ತಾ? ನಮ್ಮ ಭಾರತಕ್ಕೆ ಅಡಿಪಾಯ ಆಧ್ಯಾತ್ಮ. ಹೇಳಿ, ನಮ್ಮ ಭಾರತಕ್ಕೆ ಅಡಿಪಾಯ ಆಧ್ಯಾತ್ಮ. ಆಯ್ತಾ? ನಮಗೆ
ದೇವರು ಸಾಯಿಬಾಬರು ಕೂಡ ಹೇಳಿದ್ದದನ್ನೇ, ಭಜನೆ ಮಾಡಿ ಅಲ್ವಾ. ಒಳ್ಳೆ ಸಂಸ್ಕಾರ, ಒಳ್ಳೆ ಸಂಸ್ಕೃತಿಯನ್ನು ಮೈಗೂಡಿಸಿಕೊಳ್ಳಿ. ಅದು ನಮ್ಮ ಧಾರ್ಮಿಕತೆ. ಅದೇ ಭಾರತಕ್ಕೆ ಬಲ, ಶಕ್ತಿ. ಅದಿಲ್ಲ ಅಂತಾದ್ರೆ ನಿಶಕ್ತಿ. ಅದಕ್ಕೋಸ್ಕರವಾಗಿ ಇಂಥದ್ದೆಲ್ಲ ನಮ್ಮ ಜೀವನದಲ್ಲಿ, ಬದುಕಲ್ಲಿ ಅಳವಡಿಸಿಕೊಂಡಾಗ ನಾವು ಧನ್ಯರಾಗ್ತೇವೆ, ಹನುಮಂತನಷ್ಟು ಬಲಿಷ್ಠರಾಗುತ್ತೇವೆ. ಒಂದು ಬಾರಿ ಹನುಮಂತನನ್ನು ಹಾಡೋಣವಾ? ಬಿಡುವೆನೇನೋ ಹನುಮ ಹನುಮ, ಬಿಡುವೆನೇನೋ ಹನುಮ ಹನುಮ ಹನುಮ, ಬಿಡುವೆನೇನೋ ಹನುಮ ನಿನ್ನ ಅಡಿಗಳಿಗೆ ಎರಗುವೆನು ನಾನು, ನಿನ್ನ ಪಾದಕ್ಕೆ ಎರಗುವೆನು ನಾನು. ದೃಢ ಭಕ್ತಿ ಸುಜ್ಞಾನವನ್ನು ಅಲ್ವಾ, ದೃಢ ಭಕ್ತಿ, ಅದರಲ್ಲಿ ಡೌಟ್ಸ್ ಇಲ್ಲ. ಭಕ್ತಿಯಲ್ಲಿ ಯಾವುದೇ ಸಂಶಯ ಇರಬಾರದು. ದೃಢ ಭಕ್ತಿ ಸುಜ್ಞಾನವನ್ನು, ಕೇವಲ ಜ್ಞಾನ ಅಲ್ಲ, ಒಳ್ಳೆಯ ಜ್ಞಾನ, ಪ್ಯೂರ್ 100%. ಸುಜ್ಞಾನವನ್ನು ಲೇಟ್ ಮಾಡಬೇಡ, ಈಗಲೇ ಕೊಡು. ತಡ ಮಾಡದೆ ಕೊಡುವ ತನಕ ದೃಢ ಭಕ್ತಿ ಸುಜ್ಞಾನವನ್ನು ತಡ ಮಾಡದೆ ಕೊಡುವ ತನಕ ಏನ್ ಮಾಡ್ತೇನೆ ನಾನು? ನಾವೇನ್ ಮಾಡ್ಬೇಕು? ಬಿಡುವೆನೇನೋ ಹನುಮ. ಬಿಡ್ತೇನ ನಿನ್ನನ್ನು? ನಾನು ಬಿಡೋದೇ ಇಲ್ಲ. ನೀನು ನನಗೆ ಒಳ್ಳೆಯ ಭಕ್ತಿಯನ್ನ, ಜ್ಞಾನವನ್ನ ಈ ಕೂಡ್ಲೆ ಕೊಡುವ ತನಕ ನಿನ್ನ ಕಾಲನ್ನು ಬಿಡುವುದಿಲ್ಲ, ಗಟ್ಟಿ ಹಿಡ್ಕೊಳ್ತೇನೆ ಅಂತ ಭಕ್ತಿ ಇರಬೇಕು ನಮ್ಮ ಹತ್ರ. ಕೇಳೋಣ ಒಮ್ಮೆ. ಬಿಡುವೆನೇನಯ್ಯ ಹನುಮ, ಬಿಡುವೆನೇನಯ್ಯ, ಬಿಡುವೆನೇನಯ್ಯ ಹನುಮ, ಬಿಡುವೆನೇನಯ್ಯ, ಬಿಡುವೆನೇನಯ್ಯ ಹನುಮ, ಬಿಡುವೆನೇನಯ್ಯ, ಬಿಡುವೆನೇನೋ ಹನುಮ ನಿನ್ನ, ಬಿಡುವೆನೇನೋ ಹನುಮ ನಿನ್ನ ಅಡಿಗಳಿಗೆ ಎರಗುವೆ ನಾನು, ದೃಢ ಭಕ್ತಿ ಸುಜ್ಞಾನವನ್ನು ತಡ ಮಾಡದಲೇ ಕೊಡುವ ತನಕ. ಬಿಡುವೆನೇನಯ್ಯ ಹನುಮ, ಬಿಡುವೆನೇನಯ್ಯ, ಬಿಡುವೆನೇನಯ್ಯ ಹನುಮ, ಬಿಡುವೆನೇನಯ್ಯ. ಹಸ್ತಮ್ಯಾಲಕ್ಕೆತ್ತಿದರೇನು, ಹಾರಗಾಲ ಹಾಕಿದರೇನು, ಹಸ್ತಮ್ಯಾಲಕ್ಕೆತ್ತಿದರೇನು, ಹಾರಗಾಲ ಹಾಕಿದರೇನು. ಭೃತ್ಯನೋ ನೀನವನೋ ನಾನು, ಭೃತ್ಯನೋ ನೀನವನೋ ನಾನು, ಹಸ್ತಿವರದನ ತೋರೋ ತನಕ. ಬಿಡುವೆ ಹನುಮ, ಬಿಡುವೆನೇನಯ್ಯ ಹನುಮ, ಬಿಡುವೆನೇನಯ್ಯ ಹನುಮ, ಬಿಡುವೆನೇನಯ್ಯ ಹನುಮ, ಬಿಡುವೆನೇನಯ್ಯ. ಡೊಂಕು ಮೋರೆ ಬಾಲವತಿದ್ದಿ, ಹುಂಕರಿಸಿದರೆ ಅಂಜುವನಲ್ಲ. ಡೊಂಕು ಮೋರೆ ಬಾಲವತಿದ್ದಿ, ಹುಂಕರಿಸಿದರೆ ಅಂಜುವನಲ್ಲ. ಕಿಂಕರ ನೀನವನೋ ನಾನು, ಕಿಂಕರ
ತೋರಿಸೋ ತನಕ ಬಿಡುವೆ ಹನುಮ ಬಿಡುವೇನೇನಯ್ಯ. ಹನುಮ ಬಿಡುವೆನೇನಯ್ಯ, ಹನುಮ ಬಿಡುವೆನೇನಯ್ಯ. ಬಿಡುವೆನೇನೋ ಹನುಮ ನಿನ್ನ, ಬಿಡುವೆನೇನೋ ಹನುಮ ನಿನ್ನ ಅಡಿಗಳಿಗೆ ಎರಗುವೆ ನಾನು. ದೃಢಭಕ್ತಿ ಸುಜ್ಞಾನವನು ತಡಮಾಡದಲೇ ಕೊಡುವ ತನಕ ಬಿಡುವೇನೇನಯ್ಯ, ಹನುಮ ಬಿಡುವೆನೇನಯ್ಯ. ಬಿಡುವೇನೇನಯ್ಯ, ಹನುಮ ಬಿಡುವೆನೇನಯ್ಯ. ಹನುಮ ಬಿಡುವೆನೇನಯ್ಯ, ಹನುಮ ಬಿಡುವೆನೇನಯ್ಯ. हनुमान की जय. ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಮತ್ತೆ ಗೊತ್ತಿಲ್ಲ ಅಲ್ವಾ? ದೇವರ ಹತ್ರ ಹೇಳೋದಂತೆ, ಇಷ್ಟೆಲ್ಲ ಹಾಡಿ ನಾ ಇಷ್ಟೆಲ್ಲ ಭಕ್ತಿ ಮಾಡಿದೆ, ನಿನ್ನ ಪಾದ ಹಿಡಿದು ಬಿಡುದಿಲ್ಲ ಅಂತ ಹೇಳಿದೆ ಅಲ್ವಾ? ಆದರೆ ಯಾಕೆ ನಿನಗೆ ನನ್ನ ಮೇಲೆ ಕರುಣೆ ಬರುವುದಿಲ್ಲ? ದೇವರ ಹತ್ರ ಪ್ರಶ್ನೆ ಮಾಡ್ತೇವೆ ಅಲ್ವಾ? ನಾನು ಇಷ್ಟು ಭಕ್ತಿ ಮಾಡ್ತೇನೆ, ಇಷ್ಟು ಭಜನೆ ಹಾಡ್ತೇನೆ, ನನಗೆ ಯಾಕೆ ಕಷ್ಟ 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 ಅಲ್ವಾ? ಹಾಗೆ ತಿರುಪತಿಯ ಶ್ರೀನಿವಾಸನಲ್ಲಿ ಪ್ರಶ್ನೆ ಮಾಡ್ತೇವೆ, ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ ಅಲ್ವಾ? ಒಂದು ಬಾರಿ ಕೇಳೋಣ, ಅನಂತರ ಮುಗಿಸೋಣ. ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ, ನಿನಗೇತಕ್ಕೆ ಬಾರದು ಕರುಣ. ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ, ನಿನಗೇತಕ್ಕೆ ಬಾರದು ಕರುಣ. ನಂಬಿದೆ ನಿನ್ನಯ ಚರಣ, ನಂಬಿದೆ ನಿನ್ನಯ ಚರಣ, ಪರಿಪಾಲಿಸಬೇಕು ಕರುಣ ಕರುಣ. ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ, ನಿನಗೇತಕ್ಕೆ ಬಾರದು ಕರುಣ. ಅಳಗಿರಿಯಾಗಲಿ ಬಂದ ಸ್ವಾಮಿ ಅಂಜನಗಿರಿಯಲಿ ನಿಂದ, ಅಳಗಿರಿಯಾಗಲಿ ಬಂದ ಸ್ವಾಮಿ ಅಂಜನಗಿರಿಯಲಿ ನಿಂದ. ಕೊಳಲನೂದುವುದು ಚಂದ, ಕೊಳಲನೂದುವುದು ಚಂದ, ನಮ್ಮ ಕುಂಡಲರಾಯ ಮುಕುಂದ ಮುಕುಂದ. ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ, ನಿನಗೇತಕ್ಕೆ ಬಾರದು ಕರುಣ. ಕಾಶಿ ರಾಮೇಶ್ವರದಿಂದ ಅಲ್ಲಿ ಕಾಣಿಕೆ ಬರುವುದು ಚಂದ, ಕಾಶಿ ರಾಮೇಶ್ವರದಿಂದ ಅಲ್ಲಿ ಕಾಣಿಕೆ ಬರುವುದು ಚಂದ. ದಾಸರ ಕೂಡೆ ಗೋವಿಂದ, ದಾಸರ ಕೂಡೆ ಗೋವಿಂದ, ಅಲ್ಲಿ ದಾರಿ ನಡೆಯುವುದೇ ಚಂದ ಚಂದ ಚಂದ. ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ, ನಿನಗೇತಕ್ಕೆ ಬಾರದು ಕರುಣ. ಪಾಪ ವಿನಾಶಿನಿ ಸ್ನಾನ ಹರಿ ಪಾದೋದಕವೇ ಪಾನ, ಪಾಪ ವಿನಾಶಿನಿ ಸ್ನಾನ ಹರಿ ಪಾದೋದಕವೇ ಪಾನ. ಕೋಪ ತಾಪಗಳು ನಿಧಾನ,
ಧ್ಯಾನ ತಿರುಪತಿ ವೆಂಕಟರಮಣ ನಿನಗೆ ತಕೆ ಬಾರದು ಕರುಣ ನಿನಗೆ ತಕೆ ಬಾರದು ಕರುಣ ನಾವಿದೆ ನಿನ್ನಯ ಚರಣ ನಾವಿದೆ ನಿನ್ನಯ ಚರಣ ಪರಿಪಾಲಿಸಬೇಕು ಕರುಣ ಕರುಣ ತಿರುಪತಿ ವೆಂಕಟರಮಣ ನಿನಗೆ ತಕೆ ಬಾರದು ಕರುಣ 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 ನಿನಗೆ ತಕೆ ಬಾರದು ಕರುಣ. ಏಳು ಬೆಟ್ಟದ ಒಡೆಯ ಶ್ರೀನಿವಾಸ ದೇವರ ಪಾದಾರವೇ ಗತಿ ಗೋವಿಂದ ಗೋವಿಂದ. ಲಕ್ಷ್ಮಿಯ ಕೀರ್ತನೆಯೊಂದಿಗೆ ಕಾರ್ಯಕ್ರಮವನ್ನು ಮುಗಿಸೋಣ. ಭಾಗ್ಯದ ಲಕ್ಷ್ಮೀ ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಾರಮ್ಮ ತೋರಮ್ಮ ನಮನಿ ಸೌಭಾಗ್ಯದ ಲಕ್ಷ್ಮೀ ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ ಹೆಜ್ಜೆಯ ಕಾಲಿನ ನಾದವ ತೋರುತ ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ ಹೆಜ್ಜೆಯ ಕಾಲಿನ ನಾದವ ತೋರುತ ಭಜನ ಸಾಧು ಪೂಜೆಯ ವೇಳೆಗೆ ಭಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ವೃಷ್ಟಿಯ ಕರೆಗುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ಮನಕಾವೃಷ್ಟಿಯ ಕರೆಗುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಮೆರೆವ ದಿನಕರ ಕೋಟಿ ತೇಜದಿ ಮೆರೆವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯವ ತೋರುವ ಸಾಧು ಸಜ್ಜನರ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ರದಿ ಹೊಳೆಯುವ ಪುತ್ತಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುತ್ತ ಬಾರೆ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುತ್ತ ಬಾರೆ ಕುಂಕುಮಾಂಕಿತೆ ಪಂಕಜಲೋಚನೆ ಕುಂಕುಮಾಂಕಿತೆ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮೋ ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮೋ ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪ ಕಾಲು ವಿಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಾಂಗನ ಅಕ್ಕರೆಯುಳ್ಳ ಅಳಗಿರಿ ರಾಂಗನ ಚೊಕ್ಕಪುರದರ ಬಿಡಲನ ರಾಣಿ ಭಾಗ್ಯದ ಲಕ್ಷ್ಮೀ ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಾರಮ್ಮ ತೋರಮ್ಮ ನಮನಿ
ಲಕ್ಷ್ಮೀ ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭ ವಾರ, ಇಂದಿನ ಗಳಿಗೆ ಶುಭ ಗಳಿಗೆ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರಣ ಶುಭ ಕರಣ, ಇಂದಿನ ಲಗ್ನ ಶುಭ ಲಗ್ನ. ಇಂದು ಶ್ರೀ ಪುರಂದರ ವಿಠ್ಠಲ ರಾಯನ ಭಜಿಸಿದ ದಿನವೇ ಶುಭ ದಿನವು, ಸ್ಮರಿಸಿದ ದಿನವೇ ಶುಭ ದಿನವು. ಶುಭವಿದು ಶೋಭನ ಹರಿಗೆ, ಶುಭವಿದು ಶೋಭನ ಸಿರಿಗೆ, ಶುಭವಿದು ಶೋಭನ ಹರಿಗೆ, ಶುಭವಿದು ಶೋಭನ ಸಿರಿಗೆ. ಶುಭವಿದು ವರದ ಪುರಂದರ ವಿಠ್ಠಲ, ಶುಭವಿದು ವರದ ಪುರಂದರ ವಿಠ್ಠಲ. ವಿಠ್ಠಲರಾಯನಿಗೆ, ವಿಠ್ಠಲರಾಯನಿಗೆ, ವಿಠ್ಠಲರಾಯನಿಗೆ. ಕಾಯೇನ ವಾಚ ಮನಸೇಂದ್ರಿಯರ್ವಾ ಧ್ಯಾತ್ಮನಾವ ಪ್ರಕೃತೆ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ, ನಾರಾಯಣಾಯೇತಿ ಸಮರ್ಪಯಾಮಿ, ನಾರಾಯಣಾಯೇತಿ ಸಮರ್ಪಯಾಮಿ. ಹರಿ ಓಂ ಶ್ರೀ ಸಾಯಿರಾಮ್. ಹೊರಗಿನ ಚಿಟಿಪಿಟಿ ಮಳೆಗೆ ನಮ್ಮ ಪ್ರಾರ್ಥನಾ ಮಂದಿರದಲ್ಲಿ ಸಾಕ್ಷಾತ್ ಲಕ್ಷ್ಮೀ ಧರೆಗೆ ಇಳಿದಂತಾಯಿತು. ಮತ್ತೊಮ್ಮೆ ಧನ್ಯವಾದಗಳು ಸರ್. ದಯವಿಟ್ಟು ಆಸನದಲ್ಲಿ ಸ್ವೀಕರಿಸಬೇಕಾಗಿ ಸರಿ ವಿನಂತಿ. ಈ ಭಾಗದಲ್ಲಿ ತಿರುಪತಿ ವೆಂಕಟರಮಣ ಹಾಡಿನ ಮೂಲಕ ಮನೆ ಮಾತಾಗಿದ್ದಂಥ ಶ್ರೀಯುತ ರಾಮಕೃಷ್ಣ ಕಾಟುಕುಕ್ಕೆಯವರು ಈ ದಿನ 6 ದಿನಗಳ ಸಾಂಸ್ಕೃತಿಕ ಉತ್ಸವದ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಬಂದು 2ನೇ ದಿನದ ಈ ದಾಸ ಸಂಕೀರ್ತನ ಕಾರ್ಯಕ್ರಮವನ್ನು ಭಾಳ ಚಂದವಾಗಿ ನಡೆಸಿಕೊಟ್ಟಿದ್ದೀರಿ. ನಿಮಗೆ ಪ್ರಶಾಂತಿ ವಿದ್ಯಾ ಕೇಂದ್ರದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಇಬ್ಬರು ಅಪೂರ್ವ ಪ್ರತಿಭಾವಂತರಾಗಿರುವಂಥ ಶ್ರೀಯುತ ವಿನೀತ್ ಸರ್ ಇವರು, ಹಾಗೆ ನಮ್ಮ ಪ್ರೀತಿಯ ವಿದ್ಯಾರ್ಥಿಯಾಗಿರುವಂಥ ಅಕ್ಷಯ್ ಶನಿಯವರು ತಬಲದಲ್ಲಿ ಸಹಕರಿಸಿದ್ದಾರೆ. ಅವರಿಗೂ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ನಮ್ಮ ಪ್ರಶಾಂತಿ ಸೇವಾ ಟ್ರಸ್ಟ್ನ ಉಪಾಧ್ಯಕ್ಷರಾಗಿರುವಂಥ ಪೆಲತಡ್ಕ ರಾಮಕೃಷ್ಣ ಭಟ್ ಸರ್ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು ಸರ್. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ನಮ್ಮ ಸಂಸ್ಥೆಯ ಮ್ಯಾನೇಜರ್ ಸರ್, ಅದೇ ರೀತಿ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳು ಕಾಸರಗೋಡು ಜಿಲ್ಲೆ ಇದರ ಉಪಾಧ್ಯಕ್ಷರಾಗಿರುವಂಥ ಅಧ್ಯಕ್ಷರಾಗಿರುವಂಥ ಎಚ್ ಮಾಲಿಂಗ್ ಭಟ್ ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಸರ್. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಟ್ರಸ್ಟಿನ ಹಿರಿಯ ಸದಸ್ಯರಾಗಿರುವಂಥ ಪಯ್ಯರಕೋಡಿ ಸದಾಶಿವ ಭಟ್ ಸರ್ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು ಸರ್. ಟ್ರಸ್ಟಿನ ಇನ್ನೂರು ಸದಸ್ಯರಾಗಿರುವಂಥ ಹಿರಣ್ಯ ವೆಂಕಟೇಶ್ ಭಟ್ ಸರ್ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು ಸರ್. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಶ್ರೀ ಕೃಷ್ಣ ಭಟ್ ಬಂದ್ಯೋಡ್ ಕಂಬಾರ್ ದೇವಸ್ಥಾನದ ಭಜನಾ ಸಂಘದ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ವಿಶೇಷವಾದಂಥ ಧನ್ಯವಾದಗಳು ಸರ್. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಪ್ರೀತಿಗೆ ಹೋಗೊಟ್ಟು ಕರೆಯೊಳಗೆ ಹೋಗೊಟ್ಟು ಬಂದಿರುವಂಥ ಸಾಯಿ ಭಕ್ತರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳು ಸರ್.